ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ಸೊ ಅದನ್ನು ಒಂದ್ಸರಿ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ನಾನು ತೊಗೋತಾ ಇರೋದು 2.5 ಇಂಚಸ್ಸು ನೆಕ್ ವಿಡ್ತ್ಗೆ ತೊಗೋತೀನಿ. ಸೊ ನೀವು 3 ತೊಗೊಂಡ್ರೆ ತೊಗೊಳ್ಳಿ, ಅದು ನಿಮ್ಮ ಚಾಯ್ಸ್ ಬಿಟ್ಟಿದ್ದು. ಸೊ ನಾನು 2.5 ತೊಗೋತೀನಿ. ಹಾಗೆಯೇ ಶೋಲ್ಡರು 2 ಇದೆ, ನಾನು 3 ತೊಗೋತೀನಿ. ಅವ್ರಿಗೆ ಟೈಟ್ ಇದೆ ಅಂತ ಹೇಳಿದ್ರು ಬ್ಲೌಸು, ಅದರಿಂದ ಸೊ ನಾನು 3 ತೊಗೋತೀನಿ. ಎಕ್ಸ್ಟ್ರಾ ಇರೋ ಪೀಸಸ್ನ ನಾನು ಕಟ್ ಮಾಡಾಕ್ತೀನಿ. ಸೊ ಇವಾಗ ನೆಕ್ಸ್ಟು ವರ್ಕ್ ಬ್ಲೌಸ್ನ ಅಂದರೆ ರೌಂಡ್ ಇರುತ್ತಲ್ವ, ಸೊ ಎರಡು ಕಡೆಯಿಂದನೂ ಕೂಡ ಸಮವಾಗಿ ಇಟ್ಕೊಂಡು ನಾವು ಈ ಥರ ಲೈನಿಂಗ್ನು ಕೂಡ ವರ್ಕ್ ಬ್ಲೌಸ್ ಮೇಲೆ ಇಟ್ಕೊಂಡು ಈ ಥರ ಎಕ್ಸ್ಟ್ರಾ ಇರೋದನ್ನು ಅಂದರೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟು. ಆವಾಗ ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಸೊ ನಾವು ವರ್ಕ್ ಮಾಡಿರೋ ಬ್ಲೌಸ್ಗಿಂತ ಮುಂದಕ್ಕೆ 1/4 ಇಂಚಿಗೆ ನಾವು ತೊಗೋಬೇಕು ಯಾವಾಗಲೂ ಕೂಡ. ಸೊ ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಮಧ್ಯ ಲೈನಿಂಗ್ ಬ್ಲೌಸ್ನ ವರ್ಕ್ ಬ್ಲೌಸ್ ಮೇಲೆ ಮಧ್ಯೆ ಈ ಥರ ಇಟ್ಕೊಂಡು ಮಧ್ಯೆ ಒಂದು ಹಂಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸೊ ನೋಡಿ, ಇವಾಗ ಮಧ್ಯೆ ಒಂದು ಹಂಗೆ ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕೊ ಬಂದ್ಬಿಡೋಣ. ಇವಾಗ ಈ ಥರ ಎಂಡಲ್ಲೂ ಕೂಡ ನಾವು ಒಂದು ಸ್ಟಿಚಸ್ ಹಾಕೊಳ್ಳೋಣ. ಆದರೆ ನಾವು ಅಂದರೆ ನೆಕ್ಕು ಕಂಪ್ಲೀಟ್ ಆದಮೇಲೆ ಕೂಡ ಮಾಡ್ಕೋಬೋದು, ಆದರೆ ನಾನು ಫಸ್ಟೇ ನಾನು ಸ್ಟಿಚಸ್ ಹಾಕೋತೀನಿ. ನೋಡಿ, ಇವಾಗ ಫುಲ್ ಒಂದು ಲೈನ್ ಹಂಗೆ ಸ್ಟಿಚಸ್ ಹಾಕೊಬರೋಣ. ಸೊ ನೋಡಿ, ಸೊ ಇವಾಗ ಅಷ್ಟೇ ನೆಕ್ಕು ನಾವು ಎರಡು ಕೂಡ ಈ ಥರ ಬಿಗಿಯಾಗಿ ಹಿಡ್ಕೊಂಡು ಲೈನಿಂಗ್ ಬ್ಲೌಸು ಮತ್ತು ವರ್ಕ್ ಬ್ಲೌಸ್ ಎರಡನ್ನೂ ಕೂಡ ಬಿಗಿಯಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಬರ್ಬೇಕು. ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್, ಅದರಿಂದ ಹೇಳ್ತಾ ಇದ್ದೀನಿ, ನೀಟಾಗಿ ಸಮವಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಲೈನಿಂಗು ಸ್ವಲ್ಪ ಒಳಗಡೆ ಫೋಲ್ಡಿಂಗ್ ಆಗೋ ಥರ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಇವಾಗ ನಾವು ನೆಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಪೀಸಸ್ ಇರೋದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ಸೊ ಆದರೂ ಈ ಪೀಸಸ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಅಂದರೆ ಇದಕ್ಕೆ ಯಾವುದಾದ್ರು ಬುಕ್ಸ್ ಪಟ್ಟಿ ಕಾಚಾಪಟ್ಟಿಗೆ ಯೂಸ್ ಆಗುತ್ತೆ. ಅದು ಎಕ್ಸ್ಟ್ರಾ ಜಾಸ್ತಿ ದೊಡ್ಡ ಪೀಸಸ್ ಆದರೆ ಓಕೆ. ಸೊ ಪೀಸಸ್ ಕಮ್ಮಿ ಇದ್ದರೆ ಇದನ್ನೇ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಅದರಿಂದ. ಸೊ ಒಂದು 3-4 ಕಡೆ ರೌಂಡ್ ಇರೋ ಕಡೆ ಕಚ್ಚಿ ಹೊಡ್ಕೊಂಡು ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ಸೊ ಫೋಲ್ಡ್ ಮಾಡ್ಕೊಂಡು ಇವಾಗ ನೀಟಾಗಿ ಒಂದು ರೌಂಡ್ಗೆ ಸ್ಟಿಚ್ ಹಾಕೊಬರೋಣ. ಸೊ ಬ್ಯಾಕಲ್ಲೂ ಕೂಡ ಹಾಕ್ಬೋದು, ಅಂದರೆ ನಾನು ಮುಂದ್ಗಡೆ ಹಾಕ್ತಾ ಇರ್ತೀನಿ ಇವಾಗ ಈ ಥರನೇ. ಅಂದರೆ ನಮಗೆ ಗ್ರಿಪ್ ಸಿಗಬೇಕು. ಸ್ವಲ್ಪ ಬಟ್ಟೆ ಏನಾದರೂ ಮೇಲ್ಗಡೆ ಬಂತು ಅಂದರೆ ನಾವು ಒಳಗಡೆ ಎಳೆದ್ಬಿಟ್ಟು ನಾವು ಸ್ಟಿಚ್ ಮಾಡ್ಬೋದು ಆವಾಗ. ಸೊ ಬ್ಯಾಕಲ್ಲಿ ಹಾಕಕ್ಕೆ ಹೋದರೆ ಗೊತ್ತಾಗಲ್ಲ ಅದರಿಂದ. ಇವಾಗಲೂ ಅಷ್ಟೇ ಈ ಥರ ಎಂಡಲ್ಲೂ ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ವಾ. ಸೊ ಒಂದೊಂದು ಬಟ್ಟೆಲಿ ಇಷ್ಟೊಂದು ನೀಟಾಗಿ ಬರಲ್ಲ ಫ್ರೆಂಡ್ಸ್. ಇವಾಗ ನೀಟಾಗಿ ಇದೇ ಥರನೇ ಒಂದು ಸ್ಟಿಚಸ್ ಹಾಕ್ಕೊಂಡು ಹೋಗೋಣ. ಹಾಗೆಯೇ ಸೈಡಲ್ಲೂ ಕೂಡ ಒಂದೊಂದು ಸ್ಟಿಚಸ್ ಹಾಕೊಬಿಡೋಣ ಈ ಥರ. ಸೊ ನೋಡಿ, ಇವಾಗ ಎರಡು ಕಡೆಯೂ ಕೂಡ ಸೈಡಲ್ಲಿ ಈ ಥರ ಸ್ಟಿಚಸ್ ಮಾಡ್ಕೊಳ್ಳೋಣ. ಸ್ಟಿಚಸ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸಸ್ ಇರೋದೆಲ್ಲ ತೆಗೆದ್ಬಿಡ್ಬೇಕು. ಸೊ ಇವಾಗ ಎಷ್ಟು ಪೀಸಸ್ ಇಲ್ಲಿರೋದೆಲ್ಲ ತೆಗೆದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಲ್ವಾ. ಇವಾಗ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಸೊ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ನೆಕ್ ವಿಡ್ತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಓಕೆ, ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಏನಾದರೂ ತಪ್ಪಿದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.